ಯೌವನ ನೆನಪಾಗುತ್ತಿದೆ. ಗುರುಮಾತೆ ಕೊಟ್ಟಿರುವ ಕಡಲೆ ತಿಂದಿದ್ದು, ನಿನ್ನ ಪಾಲಿನ ಕಡಲೆ ನಾನೇ ಕಸಿದುಕೊಂಡಿದ್ದು. ಒಟ್ಟಿಗೆ ಊಟ ಮಾಡುತ್ತಿದ್ದೆವು, ಕೂಡಿ ಕಳೆಯುತ್ತಿದ್ದೆವು, ಕಟ್ಟಿಗೆ ತರಲು ಹೋಗುತ್ತಿದ್ದೆವು. ಹಸಿವು, ಬಡತನ. ಪ್ರಜೆಗಳು ಹಸಿವು ಹಿಂಗಿಸಲು ಅವರ ಕಷ್ಟ ಕಾರ್ಪಣ್ಯ ನೀಗಿಸಲು ರಾಜನಾದವನು ಶ್ರಮಿಸಲೇಬೇಕು. ಆಗ ಮಾತ್ರ ಅವನು ನಿಜವಾದ ರಾಜನಾಗವನು. ನಿನ್ನನ್ನು ಪೀಡಿಸಿದು ತಪ್ಪೆ ಎಂದು ಕ್ರಮೇಣ ನನ್ನ ಅರಿವಿಗೆ ಬಂತು ನೋಡು. ಕೃಷ್ಣ, ಇಷ್ಟು ದಿನ ಎಲ್ಲಿದ್ದು ಅದನ್ನೆಲ್ಲ ಕಣ್ಣಾರೆ ಕಂಡಿರುವೆ. ಅದೆಲ್ಲ ಇರಲಿ ಸುಧಾಮ, ನಿನಗೇನು ಬೇಕು? ನನಗೇನು ಬೇಡ. ನಿನ್ನ ಸತ್ಕಾರ ಜೀವನದಲ್ಲಿ ಮರೆಯುವಂತಿಲ್ಲ. ನಿನ್ನ ಸ್ನೇಹ ಹೊಂದಿದ್ದರೆ ಸಾಕು. ಇನ್ನು ನನ್ನ ಊರಿಗೆ ಹೊರಡುವೆ ಕೃಷ್ಣ. ಇಷ್ಟು ಬೇಗ? ನಾನು ಇಷ್ಟು ದೀರ್ಘಕಾಲ ಮನೆ ಬಿಟ್ಟು ಇದ್ದವನೇ ಅಲ್ಲ. ಅಲ್ಲಿ ಹೆಂಡತಿ ಮಕ್ಕಳು ನನ್ನ ದಾರಿ ಕಾದು ಕಂಗಾಲಾಗಿರಬಹುದು. ಇಲ್ಲಿಗೆ ಬಂದ ವಿಷಯವರಿಗೆ ಗೊತ್ತಿದೆ ಅಲ್ಲ? ಗೊತ್ತಿದೆ, ಆದರೆ ನನಗೆ ಮಕ್ಕಳದೇ ಚಿಂತೆ. ಸರಿ, ನಿನ್ನೆಷ್ಟದಂತೆ ಆಗಲಿ, ಹೋಗಿ ಬಾ. ಶುಭವಾಗಲಿ ಗೆಳೆಯ. ಅಂದಾಗೆ ನಿನ್ನ ಮನೆಗೆ ಕರೆಯಲೇ ಇಲ್ಲ. ಪರವಾಗಿಲ್ಲ, ನೀ ಕರೆಯದಿದ್ದರೂ ನಾನೇ ಬರುವೆ. ಈಗ ಚಿಂತೆ ಬಿಟ್ಟು ಹೊರಡು. ಒಳ್ಳೆಯದಾಗಲಿ. ದೃಶ್ಯ 4. ದೂರದಲ್ಲಿ ಕಾಣುತ್ತಿರುವ ಸುಂದರವಾದ ಗಿಡಮರಗಳು, ಸುಧಾಮನ ಸುಂದರವಾದ ಅರಮನೆ. ಆ ಅರಮನೆಯಲ್ಲಿ ಹೆಂಡತಿ ಮಕ್ಕಳು ಹೊಸ ಬಟ್ಟೆ ಧರಿಸಿ ಮನೆಯಲ್ಲಿ ಸಂತೋಷದಿಂದ ಇರುವ ಸನ್ನಿವೇಶ. ನೀವು ಯಾರ ಮನೆಯಲ್ಲಿದ್ದೀರಿ? ಇದು ನಮ್ಮ ಮನೆ ಕಣ್ರಿ.